ಅಯ್ಯಪ್ಪ ಇಲ್ಲೇ ನೋಡಿ ಕೆಳಗಡೆ ಫುಲ್ಲು ಪಾತಾಳ ಅಲ್ಲಿಂದ. ಬಾ 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 ನನ್ನ ಬೈಕ್ ರೆಡಿಯಾಗಿದೆ. ಜೈ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ವೆಲ್ಕಮ್ ಟು ತಮಿಳ್ನಾಡು. 105 ಕಿಲೋಮೀಟ್ರ್ ಈ ರೋಡು. ಪೊಂಗಲ್ ಟೇಸ್ಟ್ ಮಾಡ್ಬಿಡ್ತೀನಿ, ಬಿಸಿ ಬಿಸಿ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಎರಡೂ ಕಡೆನೂ. ಗಾಡಿ ಸ್ಪೀಡೋಮೀಟ್ರ್ ಸುಮ್ಮನೆ ಓಡ್ತಾ ಇದೆ ಅಷ್ಟೇ, ಯಾಕೆಂದರೆ ಎಕ್ಸ್ಪ್ರೆಸ್ ಹೈವೇ ಅಲ್ವಾ ಇದು. ಹಾಗಾಗಿ ಈ ಬಿರಿಯಾನಿ ತಿನ್ನೋಕ್ಕೆ ಚಿಕನ್ ಈಗ ನಾನು 347 ಕಿಲೋಮೀಟ್ರ್ ದೂರ ಬಂದಿದ್ದೀನಿ ಮೈಸೂರಿಂದ. ಮಧುರೈ 69 ಕಿಲೋಮೀಟ್ರು, ತಿರುನಲ್ವೇಲಿ 213, ಕನ್ಯಾಕುಮಾರಿ 297 ಕಿಲೋಮೀಟ್ರ್ ದೂರ ಇದೆ. ಬಟ್ ನಾನು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಬಿರಿಯಾನಿ ತಿನ್ಕೊಂಡು ವಾಪಸ್ಸು ಮತ್ತೆ ಮೈಸೂರು ಕಡೆಗೆ ನನ್ನ ಪಯಣ. ಹಾಯ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ಕಾರಲ್ಲಿ ಡ್ರೈವ್ ಮಾಡಿದ್ದೆ, ಜೀಪಲ್ಲಿ ಡ್ರೈವ್ ಮಾಡಿದ್ದೆ. ಸೊ ಏನಂತಂದರೆ ಬೈಕಲ್ಲಿ ಡ್ರೈವ್ ಮಾಡಬೇಕು ಅಂತ ಅನಿಸಿತ್ತು. ಎಲ್ಲೂ ಹೋಗ್ಲಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ನನಗನ್ಸಿದ್ದು ತಮಿಳ್ನಾಡು ಕಡೆ ಹೋಗೋಣ ಅಂತ ಅನಿಸ್ತು. ಸೊ ಎಲ್ಲೋ ಹೋಗೋಣ ತಮಿಳ್ನಾಡು ಅಂತ ಡಿಸೈಡ್ ಮಾಡಿದೆ. ಆಮೇಲೆ ಅನಿಸಿದ್ದು ನನಗೆ ಇವತ್ತು ಹೆಂಗಿದ್ರು ಮಂಗಳವಾರ, ಸೊ ಹಂಗಾಗಿ ಬಿರಿಯಾನಿ ತಿನ್ನೋಣ ಅಂತ ಅನಿಸು. ಹಂಗಾಗಿ ಈಗ ನಾನು ತಮಿಳ್ನಾಡು ಕಡೆ ಹೊರಟಿದ್ದೀನಿ. ಮೈಸೂರಿಂದ 325 ಕಿಲೋಮೀಟ್ರ್ ದೂರ ಇರೋಂಥ ದಿಂಡಿಗಲ್ಗೆ ಹೋಗ್ತಾಯಿದ್ದೀನಿ. ದಿಂಡಿಗಲ್ ಫೇಮಸ್ ಬಿರಿಯಾನಿ ವೇಣು ಬಿರಿಯಾನಿ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರು ಈ ವಿಡಿಯೋ ನೋಡ್ಕೊಂಡು ನೀವು ಹೋಗಿ ಅಲ್ಲಿ ಟೇಸ್ಟ್ ಮಾಡಿ. ಸೊ ನಮ್ಮ ತಡ ಮಾಡೋದು ಬೇಡ, ನಮ್ಮ ಡ್ರೈವ್ನ ಈಗ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಅಲ್ಲಿ ಮಾರ್ನಿಂಗೇ ನಮ್ಮ ಡ್ರೈವ್ ಸ್ಟಾರ್ಟ್ ಆಗಬೇಕು. ಯಾಕೆಂದರೆ ಬೆಳಗ್ಗೆ ಹೋಗಿ ನಾವು ವಾಪಸ್ ರಾತ್ರಿ ಬರೋದ್ರಿಂದ ಹೆಚ್ಚು ಕಡಿಮೆ 650 ಕಿಲೋಮೀಟ್ರ್ ದೂರ ಆಗುತ್ತೆ. ಸೊ ನಿಮ್ಮನ್ನೂ ಕರ್ಕೊಂಡು ಹೋಗ್ತಾಯಿದ್ದೀನಿ ತಮಿಳ್ನಾಡಿಗೆ ಬಿರಿಯಾನಿ ತಿನ್ನೋಣ. ಸೊ ಇಲ್ಲಿಂದ ಆಗಿರೋ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ಬೋದು ನನ್ನ ಬೈಕ್ ರೆಡಿಯಾಗಿದೆ. ಸೊ ಮತ್ತೆ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಮನೆಯಿಂದ ಈಗ ಜಸ್ಟ್ ಹೊರಟಿದ್ದೀನಿ. ನಮ್ಮ ಊರು ಬಂತು ಅಂದರೆ KG ಕೊಪ್ಪಲು. ನಾನು ಹುಟ್ಟಿ ಬೆಳೆದಂಥ ಊರಿದು. ನಾನು ಚಿಕ್ಕವನಾಗಿದ್ದಾಗ ಈ ರೋಡೆಲ್ಲ ಸಿಂಗಲ್ ರೋಡ್ ಥರ ಇತ್ತು. ಇವತ್ತೆಲ್ಲ ನೋಡೋಕ್ಕೆ ಖುಷಿ ಆಯ್ತದೆ. ಆ್ಯಕ್ಚುಲಿ ಮನೆ ಇದ್ದಿದ್ದು ಇಲ್ಲೇ ರೈಟ್ ಸೈಡಲ್ಲಿ. ಸೊ ನಮ್ಮ ಗ್ರಾಮ ದೇವತೆ ಆದಂಥ ಚಾಮುಂಡೇಶ್ವರಿನ ಒಂದು ಸಲ ಕೈ ಮುಗಿಬಿಟ್ಟು ಹೋಗೋಣ ಅಂತ ಹಿಂಗಾಂಡು ಬಂದಿದ್ದೀನಿ. ಆಲ್ರೆಡಿ ಸೂರ್ಯನ ಬೆಳಕು ಕಾಣಿಸ್ತಾ ಇದೆಯಾ? ವಾವ್, ಚಾಮುಂಡಿ ಬೆಟ್ಟದ ಪಕ್ಕ ಕಾಣಿಸೋ ಮಜಾನೇ ಬೇರೆ. ಜೈ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮೈಸೂರು ಟೋಲ್ ಏರ್ಪೋರ್ಟಿಂದ ಮುಂದೆ ಬಂದೆ. ಸೊ ಬೈಕ್ ಆಗಿರೋದ್ರಿಂದ ಯಾವುದೇ ಟೋಲ್ ಇಲ್ಲ ಅಷ್ಟೇ. ಪೆಟ್ರೋಲ್ ಹಾಕ್ಸೋಣ ಅಂತ ನೋಡ್ತಾ ಇದ್ದೀನಿ. ಇನ್ನೂ ಓಪನ್ ಇಲ್ವಾ? ಓಪನ್ ಇದೆ. ಏರಿದೆಯೋ ಇಲ್ವೋ ಗೊತ್ತಿಲ್ಲ. ಏರು ಹಾಕ್ಸ್ಬೇಕು ನಾನು. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೆ. 1021 ರೂಪಾಯಿಗೆ ಹಿಡೀತು. ಪರವಾಗಿಲ್ಲ, ಕೆರೆಯಲ್ಲಿ ನೀರು ತುಂಬ ಇದೆ. ಅಂದರೆ ಇದೊಂದು ಕೆರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಚಾಮರಾಜನಗರ ಕಡೆ ಹೋಗ್ಬೇಕಾದ್ರೆ. ಈಗ ನಾವೆಲ್ಲಿಗೆ ಬಂದ್ವಿ ಅಂದರೆ ಕರ್ನಾಟಕದ ಕೊನೆಯ ಹಳ್ಳಿ ಪೊಣಜನೂರು. ನಿಮ್ಗೆ ಕಾಣಿಸ್ತಾ ಇದೆಯಾ? BRT ಹುಲಿ ಸಂರಕ್ಷಿತ ಪ್ರದೇಶ ಕಾಡಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ಈ ಒಂದು ಹಳ್ಳಿನೇ ಕೊನೆಯ ಹಳ್ಳಿ ಕರ್ನಾಟಕದ್ದು. ಈ ಚೆಕ್ ಪೋಸ್ಟ್ ಮುಖಾಂತರ ದಾಟದ ಮೇಲೆ ಕಾಡು. ಆ ಕಾಡು ಆದಮೇಲೆ ನಮಗೆ ತಮಿಳ್ನಾಡು ಎಂಟ್ರಿ ಸಿಗುತ್ತೆ. ನಿಮಗೆ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು, ವಿಸಿಟ್ ಅಗೈನ್. ಮತ್ತೊಮ್ಮೆ ಬನ್ನಿ. ಇಲ್ಲಿಗೆ ಕರ್ನಾಟಕ ಬಾರ್ಡರ್ ಎಂಡ್ ಆಗುತ್ತೆ. ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲಿಂದ ತಮಿಳ್ನಾಡಿಗೆ ಎಂಟ್ರಿ ತಗೋತಾ ಇದ್ದೀವಿ. ಸತ್ಯಮಂಗಲ ಡಿಸ್ಟಿಕ್ಕಿಗೆ ಬರುತ್ತೆ. ವೆಲ್ಕಮ್ ಟು ತಮಿಳ್ನಾಡು. 105 ಕಿಲೋಮೀಟ್ರ್ ಈ ರೋಡು. ಕೊಯಮತ್ತೂರು 113 ಕಿಲೋಮೀಟ್ರು. ನಮ್ಮದು ಆ್ಯಕ್ಚುಲಿ ಇನ್ನೂ 180 ಕಿಲೋಮೀಟ್ರನ್ನೋ ಹೋಗ್ಬೇಕು ಅನಿಸುತ್ತೆ ದಿಂಡಿಗಲ್ಗೆ. ತಮಿಳ್ನಾಡಲ್ಲಿ ರೋಡ್ಗಳು ಮಾತ್ರ ಸಖತ್ತಾಗಿದೆ. ಆ್ಯಕ್ಚುಲಿ ಇದು ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಬಂದಾಗಲೇ ನಾನು ನೋಡಿದ್ದೆ. ಮತ್ತೆ ಹೊಸದಾಗಿ ಡಾಂಬರ್ ಹಾಕಿದ್ದಾರೆ. ತಮಿಳ್ನಾಡಿನ ಮೊದಲನೇ ಹಳ್ಳಿ ಸಿಗುತ್ತೆ. ಸೊ ಈ ಒಂದು ಊರಲ್ಲೇ ಈಗ ನಾನು ಟಿಫನ್ ಮಾಡೋದು. ಸೊ ಈ ಊರು ಬಂದು ಹೆಸರು ಆಸ್ನೂರು ಅಂತ ಬರುತ್ತೆ. ಇಲ್ಲಿ ಕಾಣಿಸ್ತಿದೆಯಾ? ASANUR ಆಸ್ನೂರು. ಅಪ್ಪ, ಕರೆಕ್ಟಾಗಿ 8 ಗಂಟೆ 5 ನಿಮಿಷಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಭೀಮಾ ಹೋಟೆಲ್ಸ್ ನೋಡಿ, ಇದೇ ಹೋಟೆಲ್ ಆ್ಯಕ್ಚುಲಿ ಸೂಪರಾಗಿರುತ್ತೆ ತಿಂಡಿ ಮಾತ್ರ. ಆ್ಯಕ್ಚುಲಿ ಬೆಳಗ್ಗೆ ಹೋಟ್ಲು ಫುಲ್ಲು ಬ್ಯುಸಿ. ಅಂದರೆ ಇನ್ನೂ ಬಸ್ಗಳೇ ಬಂದಿಲ್ಲ, ಬಟ್ ಕಾರ್ಗಳೇ ಸಿಕ್ಕಾಪಟ್ಟೆ ಇದೆ. ಸೊ ಒಳಗಡೆ ಹೋಗಿ ಕೈ ತೊಳ್ಕೊಂಡು ಬ್ಯಾಟಿಂಗ್ ಮಾಡ್ಬಿಡೋಣ. ಒಳಗಡೆ ಬಂದೆ ನೋಡಿ ಹೆಂಗಿದೆ ಐಟಮು. ತಮಿಳ್ನಾಡಲ್ಲಿ ಸ್ಟೈಲ್ ಅಂದರೆ ಹಿಂಗೇನೆ. ಪೂರಿ ಹೇಳಿದ್ದೀನಿ, ಒಂದೇ ಒಂದು ಸಿಂಗಲ್ ಪೂರಿ ಟೇಸ್ಟ್ ಮಾಡೋದಂತ ಅದಕ್ಕೆ ಸಾಕು ಕೊಟ್ಟಿದ್ದಾರೆ. ಸೊ ನನ್ನ ಫೇವ್ರೇಟ್ ಐಟಮ್ ಆ್ಯಕ್ಚುಲಿ ಇದು ಪೊಂಗಲ್ಲು. ಸೊ ಎರಡನ್ನೂ ಕೂಡ ಟೇಸ್ಟ್ ಮಾಡಿಬಿಡ್ತೀನಿ. ಆಮ್ಲೆಟ್ ಹೇಳಿದ್ರಲ್ಲ, ವಡೆ ಬೇಡೋಣ ಆಯಿತಾ. ಆಮ್ಲೆಟ್ ಹೇಳಿದ್ದೆ, ಆಮ್ಲೆಟ್ ಕೂಡ ಬಂತು. ಸೊ ಈ ಪೂರಿ ಸೂಪರ್. ಒಂದು ಸ್ವಲ್ಪ ಪೊಂಗಲ್ ಟೇಸ್ಟ್ ಮಾಡ್ಬಿಡ್ತೀನಿ.
ಬಿಸಿ ಬಿಸಿ. ಎಕ್ಸ್ಟ್ರಾಡನರಿ. ಬಾಯಿಗೆ ಹಾಕರೆ ಕರ್ಗೋತೈತೆ. ನೀವೇನಾರು ಈ ಹೋಟೆಲ್ ಬಂದರೆ ಈ ಪೊಂಗಲ್ನ ತಿಂದು ನನಗೆ ನೀವು ಕಮೆಂಟ್ ಮಾಡಬೇಕು, ಹೆಂಗಿತ್ತು ಪೊಂಗಲ್ಲು, ನಾ ತಿಂದಂಗೆ ಇತ್ತ, ನಿಮಗೆ ಅದರ ಟೇಸ್ಟ್ ಅನಿಸ್ತಾ. ಸೊ ಅದ್ಭುತವಾಗಿದೆ ತಿಂಡಿ ಮಾತ್ರ. ಬೆಳಗ್ಗೆ ಮಾರ್ನಿಂಗು ಇಲ್ಲಿಂದ ತಿಂಡಿ ತಿಂದಮೇಲೆ ಈಗ ಮತ್ತೆ ನಮ್ಮ ಡ್ರೈವ್ ಸ್ಟಾರ್ಟ್ ಆಗುತ್ತೆ ಸತ್ಯಮಂಗಲದ ಮೇಲೆ ದಿಂಡಿಗಲ್ ಕಡೆಗೆ. ತಿಂಡಿ ತಿಂದ್ವಿ, ಜಸ್ಟ್ ಹೊರಟೆ. ಸಖತ್ತಾಗಿತ್ತು ತಿಂಡಿ ಮಾತ್ರ, ನೆಕ್ಸ್ಟ್ ಲೆವೆಲು. ಯಪ್ಪ ಎಷ್ಟು ದಿನ ಆಗಿತ್ತು ನಾನು ಈ ಥರ ಪೊಂಗಲ್ ತಿಂದಿ ಅಂತ ಅನಿಸ್ಬಿಡ್ತು. ಅಷ್ಟು ಖುಷಿ ಕೊಡ್ತು ಆ್ಯಕ್ಚುಲಿ, ಅಷ್ಟು ಟೇಸ್ಟಿಯಾಗಿತ್ತು. ದಿಬಮ್ ಸತ್ಯಮಂಗಲ ಟೈಗರ್ ರಿಸರ್ವ್ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಸತ್ಯಮಂಗಲ ಟೈಗರ್ ರಿಸರ್ವ್ ಅಂತ ಇದೆ. ಸೊ ಇಲ್ಲಿ ಕಾಣಿಸ್ತಾರೆ ದಿಬಮ್ ಘಾಟ್. ಸಾಕಾಗಿರುತ್ತೆ. ಇದನ್ನು ಕೂಡ ಡೆಡ್ಲಿಯೆಸ್ಟ್ ಘಾಟ್. ಇದನ್ನು ಕೂಡ ಒಂದೊಂದು ಟೈಮು ಲಾರಿಗಳು, ಬಸ್ಗಳು ಕೆಳಗಡೆ ಪ್ರಪಾತಕ್ಕೆ ಉಳ್ಳೋಗಿರ್ತದೆ. ಅಂದರೆ ಕರ್ವ್ಸ್ ತೊಗೋಬೇಕಾದ್ರೆ ಅಷ್ಟು ಡೇಂಜರಸ್ ಆಗಿರ್ತದೆ ತುದಿ. ಈಗ ಒಂದು ಏರ್ಪಿನ್ ಕಟಿಂಗ್ ಸಿಗುತ್ತೆ ನೋಡಿ, ಇದಂತೂ ಸಕ್ಕತ್ತಾಗಿರ್ತದೆ. ಎರಡಕ್ಕೂ ಮಧ್ಯ ಇದ್ದಂಗೆ ಇದು. ಇಲ್ಲಿ ನೋಡಿ, ಹಿಂಗೆ ಫುಲ್ಲು ಹಿಂಗೆ ಒಂದು ಲೆಫ್ಟ್ ಅಂತ ತಗೊಂಡ ತಕ್ಷಣ ತಿರ್ಗಾ ರೈಟ್ ಟರ್ನು. ಇಲ್ಲೇ ಡೇಂಜರಸ್ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿದೆ ಈ ಪ್ಲೇಸಲ್ಲೇ, ಇದ್ದೇ ಪ್ಲೇಸಲ್ಲೇ. ಇಲ್ಲಿ ನೋಡಿ ಎಷ್ಟು ಆಳ ಇದೆ. ಸ್ವಲ್ಪ ದೂರ ಮುಂದೆ ಬಂದುಬಿಟ್ಟು ಗಾಡಿ ಸ್ಟಾಪ್ ಮಾಡಿದ್ದೀನಿ. ಯಾಕೆ ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದು, ಅಲ್ಲಿ ಕಾಣಿಸ್ತಿದ್ಯಾ ಹಿಲ್ ಸ್ಟೇಷನು ಸಕ್ಕತ್ತಾಗಿದೆ. ಸ್ವಲ್ಪ ಹಂಗೆ ನೋಡೋಣ, ಹಂಗೆ ಮಜಾ ತಗೋಣ ಅಂತ. ಅಯ್ಯಪ್ಪ ಇಲ್ಲೇ ನೋಡಿ ಕೆಳಗಡೆ ಫುಲ್ಲು ಪಾತಾಳ. ಅಲ್ಲಿಂದ ಬಾ ಈ ಥರ ಕೂತ್ಕೊಂಡ್ರೆ ಆರಾಮಾಗಿ ಈ ವ್ಯೂ ನೋಡ್ತಾ ಇದ್ರೆ ಏನೋ ಒಂಥರ ಬೂಸ್ಟಿಂಗು. ಆ ನೇಚರ್ ನೋಡೋದು ಮಜಾನೇ ಬೇರೆ. ಬೈಕ್ ಓಡಿಸ್ತಾ ಇದ್ವಿ, ಸ್ವಲ್ಪ ಕೂತ್ಕೊತೀವಿ, ರಿಲ್ಯಾಕ್ಸ್ ಮಾಡ್ತೀವಿ, ಏನೋ ಒಂಥರ ಖುಷಿ. ಇಲ್ಲಿ ನೋಡ್ಬೋದು ಏರ್ಪಿನ್ ಕಟಿಂಗ್ಗಳು. ನೀವೆಲ್ಲ ಹೆಂಗೆ ಹೋಗ್ತಾರೆ ನೋಡಿಲಿ, ಫುಲ್ಲು ಝೈನ್ ಬಂದು ಮೇಲೆ ಹೋಗ್ತಾರೆ. ಆ್ಯಕ್ಚುಲಿ ಹೇಗುತ್ತೆ, ಕೆಳಗಡೆಯಿಂದ ಬರೋರಿಗೆ ಮೇಲ್ಗಡೆ ಇರೋರು ಚಾನ್ಸ್ ಕೊಡ್ತಾರೆ. ಯಾಕೆ ಅಂತಂದರೆ 70ಅವ್ರಿಗೆ ಮಾತ್ರ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು. ಹಂಗಾಗಿ ಈ ಏರ್ಪಿನ್ ಕಟಿಂಗ್ಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಓಡಿಸ್ಬೇಕು ವೆಹಿಕಲು. ಅಂದೇನಿಲ್ಲ, ಆರಾಮಾಗಿ ನಿಲ್ಲಿಸಿದ್ದೀನಿ ಸೇಫರ್ ಸೈಡಲ್ಲಿ. ಯಾಕೆಂದರೆ ಅದು ರೋಡಲ್ಲಿ ನಿಲ್ಲಿಸ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ನಿಲ್ಲಿಸಿದ್ದೀನಿ. ಸೈಡಲ್ಲೇ ಇರಬೇಕು ಆ್ಯಕ್ಚುಲಿ ಹಿಂಗೆ. ವಾವ್, ಬ್ಯೂಟಿಫುಲ್ ಆಗಿದಲ್ಲ. ಸೊ ಇಲ್ಲಿಂದ ಈಗ ಕೆಳಗಡೆ ಇಳಿದು ಮಾಡೋಣ. ಕೊನೆ ಏರ್ಪಿನ್ ಕಟಿಂಗ್ ಇಳಿದ್ವಿ. ಇಲ್ಲಿಂದ ಈಗ ಒಂದು 3-4 ಕಿಲೋಮೀಟರ್ಸ್ ಹೋದರೆ ಬಣ್ಣಾರಿ ಅಮ್ಮನ ಟೆಂಪಲ್ ಇರೋದು. ವಾವ್, ತಾಯಿ ಬಣ್ಣಾರಿ ಅಮ್ಮನ ಟೆಂಪಲ್ ಸಿಕ್ಕೇ ಬಿಡ್ತು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಬಣ್ಣಾರಿ ಅಮ್ಮನ ಟೆಂಪಲು. ಆರಾಮಾಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊ ಬರ್ತೀನಿ. ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಆಯಿತು, ದರ್ಶನ ಆಯಿತು. ಒಂದು 10 ನಿಮಿಷದಲ್ಲೇ ದರ್ಶನ ಆಯಿತು. ಇಲ್ಲಿಂದ ಹೊರಟಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಂಡಿದ್ದೀನಿ. ಟೈಮ್ ಬಂದು ಈಗ 10 ಗಂಟೆ ಆಗಿದೆ. ನೀವು ನೋಡ್ಬೋದು 143 ಕಿಲೋಮೀಟ್ರ್ ದೂರ ಬಂದಿದ್ದೀನಿ ಮೈಸೂರಿಂದ. ಅಂದರೆ ಇದು ಯಾವುದಪ್ಪ ಊರು ಅಂದರೆ ಸತ್ಯಮಂಗಲಮ್ಮು. 10 ಗಂಟೆಗೆ ಬಿಸಿಲು, ಮಧ್ಯಾಹ್ನ ಬಿಸಿಲು ಬಂದಂಗೆ ಬರ್ತಾ ಇದೆ. ಪಾಲಕ್ಕಾಡ್ 124 ಕಿಲೋಮೀಟ್ರ್ ತೋರಿಸೈತೆ. ವೈಲಾವೇರಿ ರೈಟ್ ಸೈಡಿಗೆ ತೋರಿಸೈತೆ. ಬಟ್ ನಾವು ನಮ್ಮ ಮ್ಯಾಪು ರೈಟ್ ಸೈಡಿಗೆ ತೋರಿಸಲ್ಲ. ಆ್ಯಕ್ಚುಲಿ ಹೆಂಗಂದ್ರೆ ಮುಂದೆ ಹೋಗಿ ರೈಟ್ ಅಂತ ತಗೊಂಡ್ರೆ ಊಟಿಗೂ ಹೋಗುತ್ತೆ. ಊಟಿಲಿಂದ ಜಸ್ಟ್ 40 ಕಿಲೋಮೀಟ್ರ್ ದೂರ ಅಷ್ಟೇ. ಸೇಲಮ್ಮು 96 ಕಿಲೋಮೀಟ್ರ್ ದೂರ ಇದೆ. ಈ ರೋಡ್ 38. ಕರೂರು 105 ಕಿಲೋಮೀಟ್ರು. ಕರೂರು ಗೊತ್ತಾ ನಿಮಗೆ? ಅಂದರೆ ನೀವು ಸ್ವಲ್ಪ ತಮಿಳ್ನಾಡಲ್ಲಿ ಲಾಸ್ಟ್ ಟೈಮ್ 1-2 ತಿಂಗಳ ಹಿಂದ್ಗಡೆ ಈಗೇನು CM ಆಗಿದ್ದಾರೆ ದಳಪತಿ ವಿಜಯ್ ಅವರು ಬಂದು ಒಂದು ಕಾರ್ಯಕ್ರಮ ಮಾಡಿರ್ತಾರೆ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಕಾಲು ತುಳಿತಾ ಆಗ್ಬಿಟ್ಟು ಹೆಚ್ಚು ಒಂದು 6 ಜನ 4 ಜನ ಎಷ್ಟೋ ಸೋತೋಗ್ಬಿಡ್ತಾರೆ. ಸೊ ಆವಾಗ ಆ ಒಂದು ಪ್ಲೇಸು ಜಾಸ್ತಿ ನೇಮ್ ಆಯಿತು, ಕರೂರು ಕಾಲು ತುಳಿತ ಅಂತ. ಧರ್ಮಾಪುರಂ 90 ಕಿಲೋಮೀಟ್ರು. ತಿರುಪೂರು 44 ಕಿಲೋಮೀಟ್ರು. ಯಾವುದೋ ಒಂದು ತಾಲೂಕು ಇಲ್ಲ ಡಿಸ್ಟ್ರಿಕ್ಕಿಗೆ ಬಂದಿದ್ವಿ. ಐ ಥಿಂಕ್ ನಾನು ನೋಡ್ತಾ ಇದ್ದೀನಿ ಯಾವ ಊರಿದು ಅಂತ. ಎಲ್ಲ ತಮಿಳಲ್ಲೇ ಇದೆ. ಇವರೆಲ್ಲ ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳು. ಆ ವಿಚಾರದಲ್ಲಿ ಬಂದರೆ, ಭಾಷೆ ವಿಚಾರದಲ್ಲಿ ಬಂದರೆ ಅಂಗಡಿಗಳನ್ನ ಹೆಸರು ಓದೋದೇ ಕಷ್ಟ ಆಗ್ಬಿಡ್ತದೆ. ಎಲ್ಲೋ ಒಂದೊಂದು ಇಂಗ್ಲೀಷಲ್ಲಿ ಹಾಕಿರ್ತಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ತಮಿಳಲ್ಲೇ ಬರೆದಿರ್ತಾರೆ. ರೋಡ್ಗಳಲ್ಲಿ 2 ಸೈಡೂ ಈ ಹುಣಸೆ ಹಣ್ಣಿನ ಮರಗಳು ಹಾಕೊಂಡಿರ್ತಾರೆ. ಅದನ್ನು ಟೆಂಡ್ರ್ ತಗೊಂಡು ವರ್ಷಕ್ಕೊಂದ್ಸಲ ಏನೋ ಕಿತ್ಕೋತಾರೆ, ಉದುರಿಸ್ಕೋತಾರೆ. ನಮ್ಮ ಮೈಸೂರು ಸೈಡು ಕೆಲವು ರೋಡ್ಗಳಿದ್ದು ಆಗ. ಎಲ್ಲಿ ಅಂದರೆ ಕೋಟೆ ರೋಡಲ್ಲಿತ್ತು. ನಾನು ಹೆಚ್ಚು ಕಡಿಮೆ ಲಾಸ್ಟ್ ಟೈಮು ನಾನು ಪಟಾಕಿ ತಗೊಳಕ್ಕೆ ಬಂದಿದ್ದೆ ಶಿವಕಾಶಿಗೆ. ಮೇ ಬಿ ಈ ಒಂದು 11ನೇ ತಿಂಗಳು ಇರ್ಬೋದು ಅಂತ ಅನಿಸುತ್ತೆ. ಆಸುಪಾಸು ರೋಡ್ನಲ್ಲಿ. ಎಕ್ಸಾಕ್ಟಾಗಿ ಡೇಟ್ ಗೊತ್ತಿಲ್ಲ ನನಗೆ.
ಸೊ ಆವಾಗ ಏನು ಮಾಡಿದ್ವಿ, ಮೈಸೂರಿಂದ ಡೈರೆಕ್ಟು ದಿಂಡಿಗಲ್ಗೆ ಬಂದಿದ್ವಿ. ಅಲ್ಲಿ ಬಿರಿಯಾನಿ ತಿನ್ಕೊಂಡು ಮಧುರೈ ಮೀನಾಕ್ಷಿ ಟೆಂಪಲಲ್ಲಿ ಆಲ್ಟ್ ಆಗಿದ್ವಿ. ಅಂದರೆ ಪ್ರತಿ ವರ್ಷವೂ ಕೂಡ ನಾವು ಏನು ಮಾಡ್ತೀವಿ, ಶಿವಕಾಶಿಗೆ ಹೋಗ್ಬೇಕಾದ್ರೆ ಸೊ ಇದೇ ರೂಟನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿಂದ ರೈಟ್ ಟರ್ನ್ ತಗೊಂಡ್ರೆ ತಿರುಪೂರ್ಗೆ ಹೋಗುತ್ತೆ. ನಾವು ರೈಟ್ ಟರ್ನ್ ತಗೊಳ್ಳಲ್ಲ, ಹಂಗಾಗಿ ನಾವು ಸ್ಟ್ರೇಟಾಗಿ ಹೋಗಬೇಕು. ತಿರುಪೂರ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಬಟ್ಟೆಗಳು ಮ್ಯಾನುಫ್ಯಾಕ್ಚರಿಂಗ್ ಮಿಲ್ಗಳೆಲ್ಲ ಜಾಸ್ತಿ ತಿರುಪೂರಲ್ಲಿರೋದು. ಸ್ಟ್ರೇಟ್ ಹೋದರೆ ಪಳನಿ 96 ಕಿಲೋಮೀಟ್ರು, ಅವಿನಾಶಿ 19 ಕಿಲೋಮೀಟ್ರ್ ರೈಟ್ ಸೈಡ್ಗೆ. ಲೆಫ್ಟ್ ಹೋದರೆ ಈ ರೋಡ್ ಸಿಗುತ್ತೆ 39 ಕಿಲೋಮೀಟ್ರು. ನಾವು ಮತ್ತೆ ಸ್ಟ್ರೇಟ್ ಹೋಗ್ತೀವಿ ಇಲ್ಲಿಂದ. ನಮ್ಮ ಡೆಸ್ಟಿನಿ ಇರೋದು ದಿಂಡಿಗಲ್. ತಿರುಪೂರ್ 14 ಕಿಲೋಮೀಟ್ರು, ಫಲದಮ್ 34 ಕಿಲೋಮೀಟರ್ ಅನಿಸುತ್ತೆ. ಫಲದಮ್ ಲೆಫ್ಟ್ ಟರ್ನ್ ತಗೋಬೇಕಿಲ್ಲಿ. ಓಹೋ ದಾರಾಪುರಂ 56, ಪಳನಿ 90. ಓಕೆ, ಈ ಕಡೆ ಭಾಗದಲ್ಲಿ ಸ್ವಲ್ಪ ನೀರಾವರಿ ಕಡಿಮೆ. ಇಲ್ಲಿ ನೋಡ್ಬೋದು ಎಲ್ಲ ಡ್ರೈ ಲ್ಯಾಂಡು, ಎರಡೂ ಕಡೆನೂ ಡ್ರೈ ಲ್ಯಾಂಡು. ಇಲ್ಲಿ ಸುಮ್ಮನೆ ಎಲ್ಲ ಪೆನ್ಸಿಗೆ ಹಾಕಿ ಬಿಡ್ಕೊಂಡಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ, ಬೆಟ್ಟದ ಹತ್ರ ಬಂದ್ವಿ. ಆ ಬೆಟ್ಟದ ಮೇಲೆ ಒಂದು ಮುರುಘನ್ ಟೆಂಪಲ್ ಇದೆ, ಶಿವಾನಿ ಮಲಾಯ್. ಇಲ್ಲ ಶಿವನ್ ಟೆಂಪಲ್ ಇರ್ಬೋದು, ಇಲ್ಲ ಮುರುಘನ್ ಟೆಂಪಲ್ ಇರ್ಬೋದು. ಈ ಹೋಟೆಲಲ್ಲಿ ಊಟ ಮಾಡಿ ಬಂದರೆ ಅನ್ನಪೂರ್ಣ ಸಕ್ಕತ್ತಾಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಊಟ ಮಾಡಿದೆ, ಸೂಪರಾಗಿತ್ತು. ಒಳ್ಳೆ ಟೇಸ್ಟು, ಸಾಂಬಾರು, ಪಲ್ಯಗಳು, ಅಬ್ಬಬ್ಬಬ್ಬ ಚೆನ್ನಾಗಿ ಮಾಡ್ತಾರೆ. ಅದೇ ಹೋಟೆಲ್ಲು ಇನ್ನೊಂದು ಇಲ್ಲಿ, ಇನ್ನೊಂದು ಯಾವುದಪ್ಪ ಅದು ಊರು, ಅವಿನಾಶಿ ಹೈವೇಲಿತ್ತು ಅದು. ಅದೇ ಥರ ಹೋಟೆಲ್ ಇದೆ ಒಂದು. ಈಗ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಅಂಥ ರೋಡ್ ಸಿಕ್ತು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಎರಡೂ ಕಡೆನೂ. ಅಂದರೆ ಆರಾಮ್ಸೆ ಹೋಗ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಹಳ್ಳ ಕೊಳ್ಳಗಡ ಆ ಥರ ಯಾವುದೂ ಇಲ್ಲ. ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಕಾಣ್ತಾ ಇದೆಯಾ, 110 ಬಂದ್ಬಿಡ್ತು. ಮೇಯ್ನ್ ರೋಡಿಂದ ಇಲ್ಲಿ ಒಂದು ಲೆಫ್ಟ್ ಟರ್ನ್ ತಗೋತೈತೆ. ಯಾಕೆ ಅಂತಂದರೆ ಇದು ಶಾರ್ಟ್ ಕಟ್ ತೋರಿಸ್ತೈತೆ. ಸೊ ಹಂಗಾಗಿ ಲೆಫ್ಟ್ ಟರ್ನ್ ತಗೊಂಡಿದ್ದೀನಿ. ನೋಯ್ತಾ ಸ್ವಲ್ಪ ಈಗ ಇವೆಲ್ಲ ಚಿಕ್ಕ ರೋಡ್ ಸಿಗುತ್ತೆ. ಇಲ್ಲೇ ಒಂಥರ ಟೆರೇನ್ ಆಗ್ಬಿಡ್ತು ಈಗ. ಅಂದರೆ ಫುಲ್ ಇದೆಲ್ಲ ಏನಂದರೆ ಲ್ಯಾಂಡ್ಸ್ಕೇಪು ಸಮತಟ್ಟು ಆಗಿದೆ. ಇದೆಲ್ಲ ಸ್ವಲ್ಪ ಮುಳ್ಳಿನ ಗಿಡಗಳು ಥರ ಅಷ್ಟೇ. ಈ ಹುಣಸೆ ಜಾತಿ ಮರಗಳು ಅಂತಾರೆ ಗೊತ್ತರ, ಅದರಲ್ಲೇ ಸ್ವಲ್ಪ ಬೇರೆ ಬೇರೆ ಥರ. ಜೊತೆಗೆ ಇಲ್ಲಿ ನೋಡಿ ಬೇವಿನ ಮರ. ಇಲ್ಲೆಲ್ಲ ಏನಂದರೆ ಲ್ಯಾಂಡಲ್ಲಿ ಏನು ಕೃಷಿ ಏನೂ ಮಾಡಲ್ಲ. ಆರಾಮಾಗಿ ನೀವು ನೋಡ್ತಾ ಇದ್ದೀರ, ಅಲ್ಲಿ ವಿಂಡ್ ಫ್ಯಾನ್ಗಳು ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲೊಂದು ವಿಂಡ್ ಫ್ಯಾನ್ ಕುಣಿಸ್ತಾ ಇದ್ದಾರೆ ಇಲ್ಲಿ. ಇಲ್ಲಿಂದ ಮುಂದೆ ಹೋದರೆ ಸ್ವಲ್ಪ ದೂರ ಲೆಫ್ಟ್ ಟರ್ನ್ ತಗೋಬೇಕು. ಲೆಫ್ಟ್ ಟರ್ನ್ ತಗೊಂಡು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋದರೆ NH44 ಸಿಗುತ್ತೆ. ಸೊ ನಮ್ಮ ಜರ್ನಿ ಇನ್ನೂ ಸೂಪರಾಗಿರುತ್ತೆ. ಆಗ ಏನೇ ಹೇಳಲಿ ಒಂಥರ ಖುಷಿ ಆಯಿತು. ಬಟ್ ಆದರೆ ನಾನು ಆ್ಯಕ್ಚುಲಿ ಇವತ್ತು ಬ್ಯಾಕಿಗೆ ಏರ್ ಬ್ಯಾಗ್ ಹಾಕೊಂಬಂದಿಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ಉರಿತೈತೆ ಬ್ಯಾಗು. ಓ ಮೈ ಗಾಡ್. ಬೆಂಗಳೂರು ಲೆಫ್ಟ್ ಟರ್ನ್ ತಗೊಂಡ್ರೆ 325, ಸೇಲಂ 125 ಲೆಫ್ಟ್ ಟರ್ನು, ತಿರುಚಿ ಸ್ಟ್ರೇಟು. ಮಧುರೈ 112 ಕಿಲೋಮೀಟ್ರ್ ದೂರ ಇದೆ ಮಧುರೈ. ಹಬ್ಬಾ, ಇನ್ನು ಕರೆಕ್ಟಾಗಿ ನಮ್ಮ ಡೆಸ್ಟಿನೇಷನ್ಸ್ 51 ಕಿಲೋಮೀಟ್ರ್ ದೂರ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹೋಗುತ್ತೆ ಈ ಒಂದು ಹೈವೇ. ರೈಟ್ ಸೈಡಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ? ಸೊ ಇದೇ ಹೈವೇ NH44. ಈಗ ನಾನು ಈ ರೋಡ್ಗೆ ಜಾಯ್ನ್ ಆಗ್ತಾಯಿದ್ದೀನಿ. ಇದೆಲ್ಲ ವಿಂಡ್ ಫ್ಯಾನ್ಗಳು ಕ್ಯಾರಿ ಮಾಡೋಂಥ ಇರುಡೆ ದೂರ ಇದೆ. ಅಪ್ಪ ಭಯಂಕರ. ಎಸ್ NH44 ಜಾಯ್ನ್ ಆಗಿದ್ದೀನಿ. ಯಪ್ಪ ಕರೆಂಟ್ ಬಂದಂಗೆ ಆಯಿತು. ಹಂಗೆ ಬಾಡಿ ಒಳಗೆ ಒಂದು ಸೆಕೆಂಡು. ಏನೇ ಹೇಳಿ, ಜೀವನದಲ್ಲಿ ನನಗೆ NH44ಗೂ ನನಗೂ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಇಂಡಿಯಾದಲ್ಲಿ ಎಲ್ಲೇ ಓಡಾಡಲಿ ನನಗೆ ಈ ರೋಡ್ ಸಿಗುತ್ತೆ. ಎಲ್ಲರೂ ಒಂದು ಕಡೆ ಸಿಗುತ್ತೆ. ಇನ್ನು ನಾರ್ತ್ ಈಸ್ಟ್ ಹೋಗ್ತೀರಾ, NH16 ಸಿಗುತ್ತೆ. ವಾವ್, ಎಂಥ ಅದ್ಭುತವಾದ ರೋಡು. ನೀವು ಅಲ್ಲಿಂದ ವೆಸ್ಟ್ ಬೆಂಗಾಲ್ ಹೋಗ್ತೀರಾ, ಅಲ್ಲಿಂದ ಅರುಣಾಚಲ ಪ್ರದೇಶ, ಅಲ್ಲೆಲ್ಲ ನಮಗೆ NH27 NH31 ಈ ಥರ ರೋಡ್ಗಳು ಸಿಗ್ತವೆ. ಅವೆಲ್ಲವೂ ಕೂಡ ಇದೇ ಥರ ಸಿಮಿಲಿಯರ್ ಆಗಿರ್ತವೆ ರೋಡ್ಗಳು. ಎಂಥ ಅಮೇಝಿಂಗ್ ವ್ಯೂ ಎಲ್ಲ ಇದು ಡ್ರೈವ್ ಮಾಡ್ಬೇಕಾರೆ. ಏನೋ ಒಂಥರ ಖುಷಿ ಅನಿಸ್ತೈತೆ. ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತೈತೆ ಅದು, ಒಳ್ಳೆ ಎದ್ದು ಬರೋವ್ರ ಥರ ಕಾಣಿಸ್ತಾ ಇದೆ. ಬೆಳಕಿಗೂ ಅದಕ್ಕೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಈ ಥರನೇ ಜೀವನ ಯಾವಾಗಲೂ ಸಾಕ್ತಾ ಇರಬೇಕು. ಯಾವಾಗಲೂ ಟ್ರಾವೆಲು 2 ವೀಲರ್ ಮೇಲೆ 4 ವೀಲರ್ ಮೇಲೆ. ಯಾಕೆಂದರೆ ಕುಂತ್ಕೊಂಡು ಏನು ಮಾಡೋಕ್ಕಾಗುತ್ತೆ ಜೀವನದಲ್ಲಿ? ನನಗಂತೂ ಆಗಲ್ಲ. ಯಾಕೆಂದರೆ ನನ್ನ ಜೀವನದಲ್ಲಿ ಗೊತ್ತೇ ಇಲ್ಲ ನನಗೆ ಯಾವಾಗ ಬುದ್ಧಿ ಬಂತು
ಆವಾಗಿಂದ ನನ್ನ ಲೈಫ್ನ ನಾನು ಟ್ರಾವೆಲಲ್ಲೇ ಇಟ್ಬಿಟ್ಟಿದ್ದೀನಿ. ಸಂಪಾದನೆನೂ ಮಾಡ್ತೀನಿ, ಖರ್ಚು ಮಾಡ್ತೀನಿ, ಹಾಗೆ ಎಂಜಾಯ್ ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತಾನೇ ಇರ್ತೀನಿ. ನೀವು ನೋಡ್ಬೋದು, ಈಗ ನೀವು ನೋಡ್ಬೋದು ನನ್ನ ಗಾಡಿ ಸ್ಪೀಡೋಮೀಟ್ರ್ ಸುಮ್ಮನೆ ಓಡ್ತೈತೆ ಅಷ್ಟೇ. ಯಾಕೆಂದರೆ ಎಕ್ಸ್ಪ್ರೆಸ್ ಹೈವೇ ಅಲ್ವ ಇದು, ಹಂಗಾಗಿ 100 ಈ ಥರ ಕ್ರೇಜಿ ಆಗಿರುತ್ತೆ. ಹಾಗಂತ ಇದನ್ನು ನಾನು ಯಾವುದೇದು ರೋಡಲ್ಲೆಲ್ಲ ಈ ಥರ ಸ್ಪೀಡ್ ಓಡಿಸಲ್ಲ. ನನಗೆ ಗೊತ್ತಿದೆ ಯಾವ ರೋಡಲ್ಲಿ ಸ್ವಲ್ಪ ಸ್ಪೀಡಾಗಿ ಹೋಗಬೇಕು, ಯಾವ ರೋಡಲ್ಲಿ ಏನು ಸ್ಪೀಡಲ್ಲಿ ಹೋಗಬೇಕು ಟ್ರಾವೆಲ್ ಮಾಡಬೇಕು ಅಂತ. ಹಾಗಂತ ಗಾಡಿ ತಗೊಂಡಿದ್ದೀನಿ ಅಂತ ಸಿಕ್ಕಿದ ರೋಡಲ್ಲೆಲ್ಲ ಓವರ್ ಸ್ಪೀಡಾಗಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ. 2 ಬೆಟ್ಟಗಳ ಮಧ್ಯೆ ರೋಡ್ ಈಗ ಚೆನ್ನಾಗಿರುತ್ತಲ್ಲ ಇದು. ನಾವೆಲ್ಲ ಮೂವಿಗಳಲ್ಲಿ ನೋಡ್ತಾ ಇರ್ತೀವಿ, ಒಳ್ಳೆ ಸೀನ್ರಿ ಇದೆ ಇದು ಅಂತ. ಸೊ ಇವತ್ತು ನಾವು ಅದೇ ಸೀನ್ರಿ ಮುಂದೆ ನಮ್ಮದು ಟ್ರಾವೆಲ್ ಇಟ್ಕೊಂಡಿದ್ದೀವಿ. ಅಯ್ಯಪ್ಪ, NH44 ಸ್ವಲ್ಪ ದೂರ ಬಂದು ಜರ್ನಿ ಮಾಡಿದೆ, ನೀರು ಕುಡಿಯೋಕ್ಕೆ ಅಂತ ಅನ್ನಿಸ್ತು. ಯಾಕೋ ದಾವಾಗ್ತಾಯಿದೆ ಸಿಕ್ಕಾಪಟ್ಟೆ. ಆ್ಯಕ್ಚುಲಿ ಮೈಸೂರಿಂದ ಎಷ್ಟು ದೂರ ಬಂದಿದ್ದೀನಿ ಗೊತ್ತಾ, ಈಗ 314 ಕಿಲೋಮೀಟ್ರ್ ದೂರ ಬಂದಿದ್ದೀನಿ ಮೈಸೂರಿಂದ. ಇನ್ನು ಜಸ್ಟ್ ಎಷ್ಟು ಕಿಲೋಮೀಟ್ರ್ ಅಂದರೆ 26 ಕಿಲೋಮೀಟ್ರ್ ದೂರ ಇದೆ ದಿಂಡಿಗಲು. ಸ್ವಲ್ಪ ನೀರು ಕುಡಿಬೇಡ, ಯಾಕೆಂದರೆ ಬೆಳಗ್ಗೆ ತಿಂದರೆ ಡೈಜೆಷನ್ ಆಗಲಿ ಆರಾಮಾಗಿ ಅಂತ. ಯಾಕೆಂದರೆ ಟೆಂಪ್ರೇಚರ್ ಕೂಡ ಸಿಕ್ಕಾಪಟ್ಟೆ ಹೈಟ್ ಇದೆ, ಹಂಗಾಗಿ ನೀರು ಕುಡಿಬೇಕು ಅವಾಗ ಟ್ರಾವೆಲ್ ಮಾಡ್ಬೇಕಾದ್ರೆ. ನಿಲ್ಲಿಸ್ತೀನಿ. ನಾನಿವತ್ತು ಏರ್ ಬ್ಯಾಗ್ ಬೇರೆ ತಂದಿಲ್ಲ ಕೂತ್ಕೊಳ್ಳೋಕ್ಕೆ. ಈ ಒಂದು ಪ್ಯಾಂಟ್ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ತಿನ್ನಿಯಾಗಿದೆ. ಸೊ ಹಂಗಾಗಿ ಏನೂ ತೊಂದರೆ ಆಗಲಿಲ್ಲ ನನಗೆ. ಸೊ ಒಳ್ಳೆ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಡ್ರೈವ್ ಬಂದಿದ್ದೀನಿ. ಇನ್ನು 26 ಕಿಲೋಮೀಟ್ರ್ ದೂರ ಜರ್ನಿ ಮಾಡೋಣ. ಜರ್ನಿ ಮಾಡಿ ಒಂದು ಒಳ್ಳೆ ಬಿರಿಯಾನಿ ತಿನ್ನೋಣ. ಒಂದು 5 ನಿಮಿಷ ನಿಲ್ಲಿಸಿ ನೀರು ಕುಡಿದೆ. ಸ್ವಲ್ಪ ಈಗ ಬಿಸಿಲು ಕಮ್ಮಿ ಆಯಿತು. ಇಲ್ಲಿ ನೋಡಿ ಹಸುಗಳು ತೊಗೊಂಡೋಗ್ತಾ ಇದ್ದಾರೆ. ಅವು ಈ ಕಡೆ ಬರಬಾರ್ದು ಅಂದ್ಬಿಟ್ಟು ದಾರ ಕಟ್ಬಿಟ್ಟಿದ್ದಾರೆ. ಅಪ್ಪ, ಸ್ವಲ್ಪ ಬಿಸಿಲು ಕಡಿಮೆ ಆದ ತಕ್ಷಣ ಏನು ಆನಂದ ಆಯ್ತೈತೆ ಗೊತ್ತಾ, ಗಾಳಿ ಒಯ್ದಾಡೋದಕ್ಕೂ ಅದಕ್ಕೂ. ಪೆಟ್ರೋಲ್ ಖಾಲಿಯಾಗಿತ್ತು, ಪೆಟ್ರೋಲ್ ಹಾಕ್ಸೆ 1030 ರೂಪಾಯಿ ಹಿಡಿತು. ಅಲ್ಲಿ 1021 ರೂಪಾಯಿಗೆ ಹಾಕ್ಸಿದ್ದೆ. ಫುಲ್ ಟ್ಯಾಂಕ್ ಖಾಲಿ ಆಗಿ ಈಗ ಮತ್ತೆ 1031 ರೂಪಾಯಿಗೆ ಹಾಕ್ಸ್ಕೊಂಡೆ. ಮಧುರೈ 69 ಕಿಲೋಮೀಟ್ರು, ತಿರುನೆಲ್ವೇಲಿ 213, ಕನ್ಯಾಕುಮಾರಿ 297 ಕಿಲೋಮೀಟ್ರ್ ದೂರ ಇದೆ. ಬಟ್ ನಾನು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಬಿರಿಯಾನಿ ತಿನ್ಕೊಂಡು ವಾಪಸ್ಸು ಮತ್ತೆ ಮೈಸೂರು ಕಡೆಗೆ ನನ್ನ ಪಯಣ. ಇದು ನೋಡಿ ಫುಲ್ ಎಲ್ಲ ಕಲರ್ದು ಪಟಪಟೆ ಹಾಕ್ಬಿಟ್ಟಿದ್ದಾರೆ. ದಿಂಡಿಗಲ್ ಅಂತ ಯಾಕೆ ಇರ್ತೀವಿ ಅಂದರೆ ಸುತ್ತ ಬೆಟ್ಟಗಳಿದೆ, ಅಲ್ಲೆಲ್ಲ ಕಾಣಿಸ್ತಾ ಇದೆ ಬೆಟ್ಟ ನೋಡಿ. ಅದ್ರ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆಕಲ್ಲಿದೆ, ಅದೇ ಸಿಟಿ ಒಳಗಡೆ ಇರೋಂಥ ಬಂಡೆಕಲ್ಲು. ಐ ಥಿಂಕ್ ಈ ಒಂದು ಸುತ್ತ ಬೆಟ್ಟಗಳಿರೋದ್ರಿಂದ ಮಧ್ಯದಲ್ಲಿ ಈ ಒಂದು ಬಂಡೆಕಲ್ಲು ಇರೋದ್ರಿಂದ ದಿಂಡಿಗಲ್ಲು ಅಂತ ಕರಿಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾವಾಗಲೂ ನೀವು ಇಲ್ಲಿಗೆ ಬಂದರೆ ಟೆಂಪ್ರೇಚರ್ ಹೈ ಇರ್ತದೆ, ಮೋರ್ ದೆನ್ 40 ಡಿಗ್ರಿ ಇರ್ತದೆ. ಯಪ್ಪ, NH44 ಈಗ ನಾನು ಲೆಫ್ಟ್ ಹ್ಯಾಂಡ್ ತಗೋತಾಯಿದ್ದೀನಿ ನೋಡಿ, ಸರ್ವಿಸ್ ರೋಡ್ ತಗೋತಾಯಿದ್ದೀನಿ. ಅಂದರೆ ದಿಂಡಿಗಲ್ಗೆ ಎಂಟ್ರಿ ಆಗಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಮಧುರೈ ಸ್ಟ್ರೈಟು, ಕೊಡೈಕೆನಾಲ್ಗೆ ರೈಟು, ದಿಂಡಿಗಲ್ಗೆ ಲೆಫ್ಟ್ ಹ್ಯಾಂಡ್ ತಗೋಬೇಕು. ಅಂತೂ ಇಂತೂ 1 ಗಂಟೆ 27 ನಿಮಿಷಕ್ಕೆ ರೀಚ್ ಆಗಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಗೊತ್ತಾ ನಾನು ಮೈಸೂರಿಂದ? ಈಗ 343 ಕಿಲೋಮೀಟ್ರ್ ದೂರ ಬಂದಿದ್ದೀನಿ ಈ ಒಂದು ಬಿರಿಯಾನಿ ತಿನ್ನೋದಕ್ಕೆ. ಎದುರುಗಡೆ ಗಾಡಿ ಪಾರ್ಕ್ ಮಾಡಿದ್ದೀನಿ. ಇದೇ ನೋಡಿ ವೇಣು ಬಿರಿಯಾನಿ ಅಂದರೆ. ಸೊ ನಿಮ್ಗೊಂದು 2 ಸಲ ತೋರಿಸಿದ್ದೀನಿ ಅನಿಸುತ್ತೆ ಈ ಲಾಸ್ಟ್ ಟೈಮ್ ಬಂದಾಗ. ಪರವಾಗಿಲ್ಲ, ಇವತ್ತು ಅಂಥ ರಶ್ ಇಲ್ಲ. ಇವತ್ತು ಒಳಗಡೆ ಹೋಗಿ ಕೂತ್ಕೊಳ್ಳೋಣ, AC ರೂಮಲ್ಲಿ ಆರಾಮಾಗಿ ಊಟ ಮಾಡೋಣ. ಗಮ್ಮಂತೈತೆ ಗುರು. ಅವಲೇ ಒಳಗಡೆ ಬಂದಮೇಲೆ ಬಿರಿಯಾನಿ ಹೇಳಿದೆ. ಯಾಕೆಂದರೆ ಇಲ್ಲಿ ಬಿರಿಯಾನಿ ಫೇಮಸ್ಸು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಬಟ್ ನನಗೆ ಇಲ್ಲಿ ಬಂದಾಗ ಮಟನ್ ಬಿರಿಯಾನಿ ತಿಂತೀನಿ. ಸೊ ಹಂಗಾಗಿ ಮಟನ್ ಬಿರಿಯಾನಿ ಹೇಳಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಪೀಸ್ಗಳು ಎಷ್ಟು ಬೆಂದೋಗೈತೆ ಅಂತಂದರೆ ಸಿಕ್ಕಾಪಡೆ ಸಾಫ್ಟಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ರೈಸ್ ಸೇರಿಸ್ಕೊಂಡು, ಇದಕ್ಕೇನು ಗ್ರೇವಿ ತಿನ್ನಲ್ಲ, ನಾನು ಹಂಗೆ ತಿಂತೀನಿ ಆ್ಯಕ್ಚುಲಿ. ಸುಟ್ಟೋಯ್ತೈತೆ ಸಿಕ್ಕಾಪಟ್ಟೆ. ಅಪ್ಪ ಕರ್ಗೋಯ್ತದೆ. ಈ ಬಿರಿಯಾನಿ ತಿನ್ನೋಕ್ಕೆ ಚಿಕನ್ ಮೈಗೆ ನಾನು 347 ಕಿಲೋಮೀಟ್ರ್ ದೂರ ಬಂದಿದ್ದೀನಿ ಮೈಸೂರಿಂದ. ಮತ್ತು ಊಟ ಟೈಮ್ ಕರೆಕ್ಟಾಗಿ ಬಂದಿದ್ದೀನಿ. ಇದ್ರ ಜೊತೆಗೆ ಲಾಲಿಪಾಪ್ ಹೇಳಿದ್ದೀನಿ ಚಿಕನ್ದು. ಸೊ ಅದನ್ನು ಟೇಸ್ಟ್ ಮಾಡೋಣ. ಬೇರೆಯೂ ಸಿಗುತ್ತೆ ಇಲ್ಲಿ, ಬೇರೆ ಐಟಮ್ ಸಿಕ್ಕಾಪಟ್ಟೆ ಐಟಮ್ಗಳು ಸಿಗುತ್ತೆ. ಬಟ್ ನಾನು ಮಾತ್ರ ಇದನ್ನೇ ಟೇಸ್ಟ್ ಮಾಡೋದು. ಸೊ ನೀವೇನಾದರೂ ವೇಣು ಬಿರಿಯಾನಿಗೆ ಬಂದರೆ ಈ ಥರ ಒಂದು ಟ್ರೆಡಿಷ್ನಲ್ ಆಗಿರೋಂಥ ಒಂದು ಟೇಸ್ಟ್ನ ಮಾಡಬೇಕು. ಅಣ್ಣ ಏನಿದೆ? ಈರುಳ್ಳಿ ಗ್ರೇವಿಯಾ? ಓಕೆ, ಇದನ್ನೊಂಚೂರು ನೋಡೋಣ. ಹೊಸ್ದಾಗಿ ಏನೋ ಗ್ರೇವಿ ಕೊಟ್ಟಿದ್ದಾರಂತೆ. ಹಾಂ, ಅಂದರೆ ಮಟನ್ದು. ನಮ್ಮ ಕಡೆ ಲಿವರ್ ಮಾಡ್ತೀವಿ ಗೊತ್ತಾ? ಸೊ ಆ ಥರ ಇದು
ನಾನು ಹಂಗೆ ತಿಂತೀನಿ ಆ್ಯಕ್ಚುಲಿ. ಇವತ್ತು ಮಾತ್ರ ಸ್ವಲ್ಪ ಗ್ರೇವಿ ಹಾಕೊಂಡು ಟೇಸ್ಟ್ ಮಾಡೋಣ ಅಂತ. ರಸಮ್ ಅಲ್ಲ, ಓಕೆ. ರಸಮ್ ತರಿಸಿದ್ದೆ, ರಸಮ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿ ತಿಂದಮೇಲೆ ಸಕ್ಕತ್ತಾಗಿದೆ ರಸಮು. ಮಟನ್ ಬಿರಿಯಾನಿ ತಿಂದಮೇಲೆ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ, ಒಂದು ಕ್ವಾರ್ಟ್ರ್ ಆರ್ಡ್ರ್ ಮಾಡಿದ್ದೆ. ಸ್ವಲ್ಪ ಹಾಕತ್ತೀನಿ, ನಮ್ಮ ಫ್ರೆಂಡ್ಗೂ ಒಂದು ಸ್ವಲ್ಪ ಕೊಡ್ತೀನಿ. ಯಾಕೆಂದರೆ ತಿರ್ಗಾ ಮತ್ತೆ ಟ್ರಾವೆಲ್ ಮಾಡಬೇಕಲ್ವ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಬರೀ ಟೇಸ್ಟ್ ಮಾಡೋಣ ಅಂತ. ಯಾಕೆಂದರೆ ನಾನು ಬಂದಾಗೆಲ್ಲ ಮಟನ್ ಬಿರಿಯಾನಿ ತಿಂದಿನಿ, ಚಿಕನ್ ಬಿರಿಯಾನಿ ತಿಂದಿಲ್ಲ. ಬಟ್ ಅದ್ರದ್ದೇ ಮಸಾಲೆ ಬೇರೆ, ಇದ್ರದ್ದೇ ಮಸಾಲೆ ಬೇರೆ, ಇದ್ರದ್ದೇ ಬೇರೆ ಥರ ಐತೆ ಟೇಸ್ಟು. ಬಟ್ ಗ್ರೇವಿ ಹಾಕೋ ತಿನ್ಬೇಕು ಸ್ವಲ್ಪ ಜೊತೆಗೆ. ಬಟ್ ನನಗೆ ರಸಮ್ ಅಂತೂ ಒಳ್ಳೆ ಮಜಾ ಕೊಡ್ತೈತೆ. ತಮಿಳ್ನಾಡಲ್ಲಿ ರಸಮ್ಮು, ಬೇಳೆ ಸಾಂಬಾರು, ಪೊಂಗಲ್ಲು, ಪೂರಿ, ಇಡ್ಲಿ, ದೋಸೆ ಸೂಪರ್, ಮಾತೇ ಆಡೋಂಗಿಲ್ಲ. ಸೊ ಎಂಜಾಯ್ ಮಾಡ್ತಾ ಊಟ ಮಾಡಬೇಕು. ಸೊ ನಾನು ಕೂಡ ಎಂಜಾಯ್ ಮಾಡ್ತಾ ಊಟ ಮಾಡ್ತಾಯಿದ್ದೀನಿ. ಸೊ ಊಟ ಮಾಡ್ಕೊಂಡು ಈಗ ಇಲ್ಲಿಂದ ಮತ್ತೆ ನಾವು ಮೈಸೂರು ಕಡೆ ಪಯಣ ಬೆಳೆಸೋಣ. ಆರಾಮಾಗಿ ರಿಲ್ಯಾಕ್ಸಾಗಿ ಓಡಿಸ್ಕೊಂಡು ಹೋಗ್ತೀನಿ ಈಗ. ಯಾಕೆಂದರೆ ಬರ್ಬೇಕಾದ್ರೆ ಸ್ವಲ್ಪ ಭಯ ಆಯಿತು, ಸ್ವಲ್ಪ ಏನು ಡೆಸ್ಟಿನೇಷನ್ ಕವರ್ ಮಾಡೋಕ್ಕಾಗುತ್ತಾ, 350 ಕಿಲೋಮೀಟ್ರು, ಮತ್ತೆ ವಾಪಸ್ ಹೋಗೋಕ್ಕಾಗುತ್ತಾ 350 ಕಿಲೋಮೀಟ್ರ್ ಅಂದರೆ 700 ಕಿಲೋಮೀಟ್ರ್ ಆಗುತ್ತೆ. ಸೊ ಅಂತ ಭಯ ಆಯಿತು. ಬಟ್ ಈಗೇನು ನನಗೆ ಅಂಥ ಭಯ ಕಾಣಿಸ್ತಲ್ಲ, ಆರಾಮಾಗಿ ಹೋಗ್ತೀನಿ ಅಂತ ಅನಿಸ್ತಾ ಇದೆ. ಸೊ ಊಟ ಮಾಡೋಣ ನೆಮ್ಮದಿಯಾಗಿ. ನೀವು ಕೂಡ ಬಂದರೆ ಆರಾಮಾಗಿ ಬಂದು ಈ ಥರ ಸ್ವಲ್ಪ ಕ್ವಾರ್ಟರ್ ತಗೊಂಡು ಟೇಸ್ಟ್ ಮಾಡಿ, ಚೆನ್ನಾಗಿರ್ತದೆ. ಬಿರಿಯಾನಿ ತಿನ್ಕೊಂಡು ಈಚೆ ಬಂದರೆ ಇಲ್ಲೇ ನೀವು ನೋಡ್ಬೋದು ಜಿಗರ್ ದಂದ ಅಂತ. ಇಲ್ಲೂ ಅಂದರೆ ಐಸ್ ಕ್ರೀಮು ಮತ್ತು ಜ್ಯೂಸು ಎರಡೂ ಇದೆ ಇದರಲ್ಲಿ. ಸೊ ಟೇಸ್ಟ್ ಮಾಡೋಣ. ಇದು ಲೋಕಲಾಗಿ ಮಾಡೋದು ಅನ್ಸುತ್ತೆ ಇವರೇ. ಸಖತ್ ಟೇಸ್ಟ್ ಆಗುತ್ತೆ ಇದೊಂಥರ. ನಾನು ಅವನ ಹೆಸರು ಕೇಳಿದೆ, ಏನಪ್ಪ ಇದು ಹೆಸರು ಅಂತಂದೆ. ನಾನೇನು ಅಂದ್ಕೊಂಡಿದ್ದೆ, ನಮ್ಮ ಸೈಡೆಲ್ಲ ಮಾಡ್ತಾಯಿಲ್ಲ ಕುಲ್ಫಿ, ಅದು ಅಂದ್ಕೊಂಡಿದ್ದೆ. ಆದರೆ ಕುಲ್ಫಿ ಎಲ್ಲ ಇದು ಜಿಗರ್ ದಂದ ಅಂತ ಇದ್ರ ಹೆಸರು. ಸಖತ್ ಟೇಸ್ಟ್ ಆಗುತ್ತೆ. ನಾನ್ ವೆಜ್ ತಿಂದಮೇಲಂತೂ ತಿಂದರೆ ಒಂಥರ ಅನಿಸ್ತೈತೆ. ಓಕೆ, ತಿನ್ಕೊಂಡು ಈಚೆ ಬಂದಮೇಲೆ ಬಿಲ್ ಎಷ್ಟು ಕೊಟ್ಟರು ಅಂತಂದರೆ 800 ರೂಪಾಯಿ ಬಿಲ್ ಕೊಟ್ಟರು. ಅಂದರೆ 2 ಕ್ವಾರ್ಟ್ರು ಮಟನ್ ಬಿರಿಯಾನಿ, 1 ಕ್ವಾರ್ಟ್ರು ಚಿಕನ್ ಬಿರಿಯಾನಿ, 2 ಲೆಗ್ ಪೀಸ್ ತಗೊಂಡಿದ್ದೆ, ಲಾಲಿಪಪ್ಪು ಲೆಗ್ ಪೀಸು. ಸೊ ಅದನ್ನು ಸೇರಿಸಿ 800 ರೂಪಾಯಿ ಬಿಲ್ ಕೊಟ್ಟರು. 1 ಲೀಟ್ರ್ ನೀರು ಸೇರಿಸಿ. ಸೊ ಚೆನ್ನಾಗಿತ್ತು, ಟೇಸ್ಟ್ ಮಾಡಿದೆ. ಸೊ ಎಂಜಾಯ್ ಮಾಡ್ಕೊಂಡು ಇಲ್ಲೇ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಸ್ಪೆಂಡ್ ಮಾಡಿದ್ಮೇಲೆ ಮಾಮೂಲಿ ತಿರ್ಗಿ ಮೈಸೂರು ಕಡೆಗೆ ನನ್ನ ಪಯಣ. 350 ಕಿಲೋಮೀಟ್ರ್ ದೂರ ಇದೆ ನನ್ನ ಮೈಸೂರು. ಸೊ ನೀವು ನೋಡ್ಬೋದು, ಬಂದರೆ ಇದು ವೇಣು ಬಿರಿಯಾನಿ ಅಂತ ನೀವು ಗೂಗಲಲ್ಲಿ ನೋಡಿದ್ರೂ ಸಿಗುತ್ತೆ. ಸೊ ಆರಾಮಾಗಿ ಎಂಜಾಯ್ ಮಾಡ್ಕೊ ಬನ್ನಿ, ಊಟ ಮಾಡ್ಕೊಳ್ಳಿ, ಮತ್ತೆ ವಾಪಸ್ ಮೈಸೂರಿಗೆ ಹೋಗೋದು. ಸೊ ನಾನು ಈಗ ಕೂಡ ಮೈಸೂರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಊಟ ಮಾಡಿದ್ಮೇಲೆ ಹೊಟ್ಟೆ ಭಾಳ ಅಂದ್ಬಿಡುತ್ತೆ. ಸ್ವಲ್ಪ ಹೊತ್ತು ಮಲ್ಕೋಬೇಕು ಅಂತ ಅನಿಸ್ತಾಯಿತ್ತು. ಏಕೆಂದರೆ AC ಒಳಗೆ ಕೂತಿದ್ದೆ ಅಲ್ವಾ, ಸ್ವಲ್ಪ ತಣ್ಣಗಾಗ್ತಾಯಿತ್ತು. ಮತ್ತೆ ಈಚೆ ಬಂದೆ, ಸೆಕೆ ಹೊಡಿತೈತೆ. ಓಕೆ, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನನಗೆ ಅಲ್ಲಿ 8 o'clock ಆದಮೇಲೆ, ಅಲ್ಲಿ 7:30 8 o'clock ಆದಮೇಲೆ 2 ವೀಲರ್ಗಳನ್ನ ಬಿಡೋಲ್ಲ. ಹಂಗಾಗಿ ಮತ್ತೆ ನಾನು ಜರ್ನಿ ಸ್ಟಾರ್ಟ್ ಮಾಡಬೇಕಾಗತ್ತೆ ಮೈಸೂರು ಕಡೆಗೆ. ಯಾವುದೋ ಸಂತೆಪೇಟೆ ರೋಡ್ ಬಂದುಬಿಟ್ಟಿದ್ದೀನಿ ಅನ್ಸುತ್ತೆ ಗುರು. ಫುಲ್ ಎಲ್ಲ ದಿನಸಿ ಐಟಮ್ಗಳೇ. ಎಲ್ಲರೂ ನಮ್ಮ ಕಡೆ ಸಂತೆಪೇಟೆ ಇರಲ್ವಾ, ಸೇಮ್ ಅದೇ ಥರ ಇಲ್ಲಿ ನೋಡಿ. ದಿಂಡಿಗಲ್ ಸಿಟಿಯಿಂದ ಈಚೆ ಬಂದ್ಬಿಟ್ಟೆ. ಪಲ್ಲಿನಿ ಲೆಫ್ಟು 56 ಕಿಲೋಮೀಟ್ರು, ಮಧುರೈ 68 ಕಿಲೋಮೀಟ್ರ್ ಲೆಫ್ಟು, ಕರೂರು ಸ್ಟೇಟು 78, ಸೇಲಮು ಸ್ಟೇಟು 168, ತಿರುಚಿ 100, ಚೆನ್ನೈ 434 ಕಿಲೋಮೀಟ್ರ್ ದೂರ ಇದೆ. NH44 ನಾನು ಒಬ್ಬನೇ, ಯಾರೂ ಇಲ್ಲ. ಅಂದರೆ ಅಷ್ಟು ಫ್ರೀಯಾಗಿದೆ ರೋಡು. ಆರಾಮಾಗಿ ಹೋಗ್ತಾ ಇದ್ದೀನಿ. 100-120 ಹೋಗ್ತಾ ಇದೆ ಗಾಡಿ. ಈ ಹೈವೇಯಿಂದ ಲೆಫ್ಟ್ ಅಂತ ತಗೋತಾಯಿದ್ದೀನಿ. ಓಕೆ, ಬಾಬಾ. NH44 ಹಂಗೆ ಕಂಟಿನ್ಯೂಟಿ ಹೋಗ್ಬಿಟ್ರೆ ಸೇಲಮ್ಗೆ ಹೋಗುತ್ತೆ. ಸೇಲಮ್ ಆದಮೇಲೆ ಇದಕ್ಕೆ ಹೋಗುತ್ತೆ, ಬ್ಯಾಂಗ್ಳೂರ್. NH44 ಇಂದ ಹೆಚ್ಚು ಕಡಿಮೆ ಒಂದು 45 ಕಿಲೋಮೀಟ್ರ್ ಬಂದೆ ಅನಿಸುತ್ತೆ. ಕರೂರು ಸಿಕ್ತು. ನಾನು ಬರ್ಬೇಕಾದ್ರೆ ಕರೂರು ಸಿಕ್ಕಿರಲಿಲ್ಲ ಆ್ಯಕ್ಚುಲಿ. ಈಚೆಯಿಂದ ಹೊಂಟೋಗಿದ್ದೆ. ಈಗ ಕರೂರು ಸಿಟಿ ಒಳಗೆ ಬರ್ತಾಯಿರ್ತೀನಿ. ಮೇಟುಪಾಳ್ಯಂ 88 ಕಿಲೋಮೀಟ್ರು. ಈಗ ನಾವು ಸ್ಟ್ರೇಟ್ ಹೋಗೋಲ್ಲ ಮೇಟುಪಾಳ್ಯಂಗೆ, ರೈಟ್ ಅಂತ ತಗೊಬಿಡ್ತೀವಿ. ಆ ರೈಟ್ ಅಂತ ತಗೊಳ್ಳೋದು ಅವಿನಾಶಿ ಕಡೆ ಹೋಗುತ್ತೆ. ಸೊ ಅದು ಸತ್ಯಮಂಗಲಕ್ಕೆ ಕೂಡ ಹೋಗುತ್ತೆ ಆ ರೋಡು. ಗೋಬಿ ಇನ್ನೂ 52 ಕಿಲೋಮೀಟರ್, 71 ಕಿಲೋಮೀಟ್ರ್ ಇದೆ ಸತ್ಯಮಂಗಲಮ್ಮು. ಕರೆಕ್ಟಾಗಿ 5:45 ಹೋಗ್ತೀವಿ ಸತ್ಯಮಂಗಲಮ್ಗೆ.
ಅಂತೂ ಇಂತೂ ಸತ್ಯಮಂಗಲ ತಲುಪ್ಕೊಬಿಟ್ಟೆ. ಇಲ್ಲಿ ನೋಡಿ ಲೆಫ್ಟ್ ಆದರೆ ಊಟಿಗೆ ಹೋಗ್ಬೋದು. 102 ಕೊಯಮತ್ತೂರು 66 ಲೆಫ್ಟು. ಬಳ್ಳಾರಿ ಬರೀ 14 ಕಿಲೋಮೀಟ್ರಿಂದ. ಬಳ್ಳಾರಿಗೆ ಹೋದರೆ ನಾವು ಅಲ್ಲಿಂದ ಮೇಲೆ ಹತ್ತೀವಿ. ಏರ್ಪಿನ್ ಬಿನ್ ಕಡಿಂಗ್ಗಳಿದೆಯಲ್ಲ ಅಲ್ಲಿ ಆರಾಮಾಗಿ ಸ್ವಲ್ಪ ತಣ್ಣಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಆಚೆಗೆ ನಾವು ಬೆಳಗ್ಗೆ ಇದೇ ಟೆಂಪಲ್ ಕೈ ಮುಗಿದ್ಬಿಟ್ಟು ಹೋಗಿದ್ವಿ, ಯಾವುದು ಬಳ್ಳಾರಿ ಅಮ್ಮನ ಟೆಂಪಲ್ಗೆ. ಸೊ ತುಂಬ ಜನ ಬಂದಿದ್ದಾರೆ ಅನಿಸುತ್ತೆ. ಅಪ್ಪ ತಾಯಿ ಒಳ್ಳೇದು ಮಾಡವ ಎಲ್ಲರಿಗೂ. ಈ ಚೆಕ್ ಪೋಸ್ಟ್ ದಾಟಿದ್ರೆ ನಾವು ದಿಬಮ್ ಒಳಗೆ ಸೇರ್ಕೊಂಡಂಗೆ. ಇಲ್ಲಿ ರಾತ್ರಿ ಹೊತ್ತು ಬಿಡೋಲ್ಲ. ಯಾರು ಬೇಗ ಈ ಕಡೆ ಟ್ರಾವೆಲ್ ಮಾಡಿದರೆ ಬೇಗ ಬಂದುಬಿಡ್ಬೇಕು. ಅಂದರೆ ವಿತಿನ್ 9 o'clock ಒಳಗಡೆ ರೀಚ್ ಆಗಬೇಕು ಆ್ಯಕ್ಚುಲಿ. ಇಲ್ಲ ಅಂದರೆ ಸ್ಟಾಪ್ ಮಾಡ್ತಾರೆ ವೆಹಿಕಲ್ನ. ಇಲ್ಲಿಂದ ಏರ್ಪಿನ್ ಕಟಿಂಗ್ ಸ್ಟಾರ್ಟ್. ಈಗ ಇಲ್ಲಿ ನೋಡಿ ಎಲ್ಲ ವೆಹಿಕಲ್ ಹಿಡಿತಾ ಇದ್ದಾವೆ ಡೌನು. ನಾನು ಹತ್ತಿಸ್ಕೊಂಡು ಹೋಗ್ತಾ ಇದ್ದೀನಿ. ಆಯಿತು 27 ಕಟಿಂಗು ಮೇಲೆ ಹತ್ತಾಯಿತು. ವೆಲ್ಕಮ್ ಟು ದಿಬಮ್. ಇಲ್ಲಿಂದ ಸತ್ಯಮಂಗಲ ಟೈಗರ್ ರಿಸರ್ವ್ ಎಂಡ್ ಆಗ್ತಾ ಹೋಗುತ್ತೆ. ಇನ್ನೊಂದು 10 ಕಿಲೋಮೀಟ್ರ್ ದೂರ ಹೋದರೆ ನಮ್ಮ BRT ಹಿಲ್ಸ್ ಫಾರೆಸ್ಟ್ ಏರಿಯಾ ಬರುತ್ತೆ. ಹಾಗೆ ನಮ್ಮ ಕರ್ನಾಟಕ ಬಾರ್ಡರ್ ಕೂಡ ಎಂಟ್ರಿ ಆಗುತ್ತೆ. ಇಲ್ಲಿಗೆ ತಮಿಳ್ನಾಡು ಕ್ಲೋಸ್ ಆಗ್ತದೆ. ಬಾಯ್ ಬಾಯ್ ತಮಿಳ್ನಾಡು. ಓಕೆ, ವಿಸಿಟ್ ಏನಂತೆ. ಆಯಿತು, ಬರೋಣ ಇನ್ನೊಂದು ನೋಡೋಣ. ಬಿರಿಯಾನಿ ಯಾವತ್ತು ಸಿಗುತ್ತೆ ಮತ್ತು ಅದೃಷ್ಟ ನೋಡೋಣ, ಅವತ್ತು ವಾಪಸ್ ಬರೋಣ. ಆದರೆ ಈಗ ಸಂತೋಷದ ವಿಚಾರ ಏನು ಗೊತ್ತಾ, ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೆ ಬರ್ತಾ ಇದ್ದಂಗೆ ಮಳೆ ಆಗಿದೆ ಲೈಟಾಗಿ. ವೆಲ್ಕಮ್ ಟು ಕರ್ನಾಟಕ. ವಾವ್, ಅಮೇಝಿಂಗ್. ಇಲ್ಲಿ ನೋಡಿ ಸ್ವಲ್ಪ ಮಳೆ ಏನು ಸ್ವಲ್ಪ ನೋಡಿ ಜೋರಾಗಿ ಓದಿದೆ ಮಳೆ. ವೆಲ್ಕಮ್ ಟು ಮೈಸೂರು ಟೋಲ್ ಪ್ಲಾಜಾ. ಟೈಮ್ ಬಂದು ಈಗ 8 ಗಂಟೆ 5 ನಿಮಿಷ. ಅಂತೂ ಇಂತೂ ಮೈಸೂರು ರೀಚ್ ಆಗ್ಬಿಡೆ. 8 ಗಂಟೆ 20 ನಿಮಿಷ ತೋರಿಸ್ತಾ ಇದೆ ಈಗ ಟೈಮು ಎಕ್ಸಾಕ್ಟಾಗಿ. ಜೈ ಚಾಮುಂಡೇಶ್ವರಿ. ಬೆಳಗ್ಗೆ ಹೋಗ್ಬೇಕಾದ್ರೆ ಚಾಮುಂಡೇಶ್ವರಿ ಕೈ ಮುಗಿದ್ಬಿಟ್ಟು ಹೋಗಿದ್ದೆ, ಒಳ್ಳೇದು ಮಾಡೋಣ ಅಂತ. ಈಗ ಟೈಮ್ ಬಂದು 8 ಗಂಟೆ 40 ನಿಮಿಷ. ಆ್ಯಕ್ಚುಲಿ ಬೆಳಗ್ಗೆ ಹೊರಟಿದ್ದು ನಾನು 6 ಗಂಟೆ 5 ನಿಮಿಷ ಅನಿಸುತ್ತೆ ಮನೆಯಿಂದ. ಈಗ ರಾತ್ರಿ 8 ಗಂಟೆ 40 ನಿಮಿಷಕ್ಕೆ ರೀಚ್ ಆಗಿದ್ದೀನಿ. ಅಪ್ ಟು ನಾನು 350 ಕಿಲೋಮೀಟರ್ಸ್ ಮತ್ತು 350 ಕಿಲೋಮೀಟರ್ಸು 700 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡ್ಬಂದಿದ್ದೀನಿ. ಸೂಪರಾಗಿತ್ತು. ಸ್ವಲ್ಪ ಸೆಕೆ ಮತ್ತು ಬಿಸಿಲು ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೆ. ಒಳ್ಳೆ ಟಿಫನ್ ತಿಂದೆ, ನಿಮಗೆ ಗೊತ್ತು ಬಿರಿಯಾನಿನೂ ತಿಂದೆ. ಆಯಿತಾ, ತಿನ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀನಿ ಮೈಸೂರಿಗೆ. ಸೊ ಸಖತ್ತಾಗಿತ್ತು ನನ್ನ ಬೈಕ್ ರೈಡ್ ಇವತ್ತು. ಸೂಪರಾಗಿ ಎಂಜಾಯ್ ಮಾಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಹೋಗಿ ವೇಣು ಬಿರಿಯಾನಿ ತಿನ್ಕೊಬನ್ನಿ. ಇಲ್ಲಾಂದರೆ ನಿಮ್ಗೆ ಇಷ್ಟವಾಗಿರೋಂಥ ಪ್ಲೇಸ್ಗೆ ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್ ಬಾಯ್.